ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಸ್ಟಾರ್ ಸೆಲೆಬ್ರಿಟಿಗಳನ್ನ ಹೋಲುವ ಈ ಜನ ಸಾಮಾನ್ಯರು. ಹೌದು, ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಎಲ್ಲ ಸಾಹಸವನ್ನ ನಾಯಕ ನಟರೇ ಮಾಡೋದಿಲ್ಲ. ಕೆಲವೊಂದು ದೃಶ್ಯಗಳಿಗೆ ಡೂಪ್ ಆರ್ಟಿಸ್ಟ್ಗಳನ್ನ ಬಳಸ್ತಾರೆ. ಅದರಲ್ಲೂ ದ್ವಿಪಾತ್ರದ ಸಿನಿಮಾಗಳು ಅಂದ್ರೆ ಅಲ್ಲಿ ಖಂಡಿತವಾಗಿಯೂ ಡೂಪ್ ಆರ್ಟಿಸ್ಟ್ಗಳು ಬೇಕೇ ಬೇಕು. ಹಾಗಾದ್ರೆ ಈ ನಟರನ್ನೇ ಹೋಲುವಂತಹ ಕಲಾವಿದರು ಸಿಗ್ತಾರಾ? ಎಸ್, ಈ ಕೆಲವು ಸ್ಟಾರ್ ನಟರಂತೆ ಫಿಟ್ನೆಸ್ ಮಾಡಿ ಲುಕ್ನಲ್ಲೂ ಅವರಂತೆ ಹೋಲಿಕೆಯನ್ನ ಹೊಂದಿರುವ ಕೆಲವು ಕಲಾವಿದರು ಚಿತ್ರರಂಗದಲ್ಲಿ ಇದ್ದಾರೆ. ಇವರು ನೋಡಲು ಸೇಮ್ ಟು ಸೇಮ್ ಸ್ಟಾರ್ ನಟರನ್ನೇ ಕಾಣ್ತಾರೆ. ಹಾಗಾದ್ರೆ ಯಾವೆಲ್ಲ ನಟರಿಗೆ ಡೂಪ್ ಆರ್ಟಿಸ್ಟ್ಗಳು ಇದ್ದಾರೆ ಎಂಬುದು ಚಿತ್ರಗಳ ಸಮೇತ ಮುಂದೆ ಇದೆ ನೋಡಿ. ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಎಂದೇ ಕರೆಸಿಕೊಳ್ಳುವ ಅಮೀರ್ ಖಾನ್ ಅವರನ್ನೇ ಹೋಲುವಂತಹ ಕಲಾವಿದ ಇವರು. ಅಮೀರ್ ಖಾನ್ ಅಭಿನಯದ ಕೆಲವು ಚಿತ್ರಗಳಿಗೆ ಕೆಲಸ ಕೂಡ ಮಾಡಿದ್ದಾರಂತೆ. ಈ ವ್ಯಕ್ತಿ ನೋಡಲು ಥೇಟ್ ನಟ ಸೈಫ್ ಅಲಿ ಖಾನ್ ಅವರನ್ನೇ ಹೋಲ್ತಾರೆ. ಇಬ್ಬರ ನಡುವೆ ದೊಡ್ಡ ಮಟ್ಟದ ವ್ಯತ್ಯಾಸ ಕಾಣುವುದು ಕಮ್ಮಿನೇ. ಇನ್ನು ಹಿರಿಯ ನಟ ನಾನಾ ಪಟೇಕರ್ ಅವರಿಗೂ ಡೂಪ್ಲಿಕೇಟ್ ಆರ್ಟಿಸ್ಟ್ ಇದ್ದಾರೆ. ಗಂಭೀರ ನೋಟ, ಸೂಕ್ಷ್ಮವಾದ ಮುಖಭಾವ, ಒಂದು ಕ್ಷಣ ನೋಡಿದವರು ಆಶ್ಚರ್ಯವಾಗುವಂಥದ್ದು ಖಂಡಿತ. ಇನ್ನು ಈಕೆ ಬಾಲಿವುಡ್ ಆಕ್ಷನ್ ಕ್ವೀನ್ ಕತ್ರಿನಾ ಕೈಫ್ ಅವರ ಸಹೋದರಿಯಂತೆ ಕಾಣ್ತಾರೆ. ಹೇರ್ ಸ್ಟೈಲ್, ಫಿಟ್ನೆಸ್, ನೋಟವು ಎಲ್ಲವೂ ಕತ್ರಿನಾ ಕೈಫ್ರಂತೆ ಕಾಣ್ತಾರೆ. ಬಾಲಿವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ್ ಸಲ್ಮಾನ್ ಖಾನ್ ಅವರನ್ನೇ ಹೋಲುವ ಡೂಪ್ಲಿಕೇಟ್ ಒಬ್ರು ಹಿಂದಿ ಸಿನಿಮಾಗಳಲ್ಲಿ ಇದ್ದಾರೆ. ಇವರನ್ನ ಜೂನಿಯರ್ ಸಲ್ಮಾನ್ ಖಾನ್ ಎಂದೇ ಕರೀತಾರಂತೆ. ಈ ಒಂದು ಫೋಟೋ ನೋಡಿದ್ರೆ ಇವರಿಬ್ಬರಲ್ಲಿ ರಣಬೀರ್ ಕಪೂರ್ ಯಾರು ಎಂಬ ಆಲೋಚನೆ ಬರುತ್ತೆ. ಅಷ್ಟರ ಮಟ್ಟಿಗೆ ಇವರಿಬ್ಬರಲ್ಲಿ ಸಾಮ್ಯತೆ ಇದೆ. ಇನ್ನು ಕಿಂಗ್ ಖಾನ್ ಬಾದ್ಶಾ ಶಾರುಖ್ ಖಾನ್ ಅವರಿಗೂ ಡೂಪ್ಲಿಕೇಟ್ ಕಲಾವಿದರು ಇದ್ದಾರೆ. ಬಾಲಿವುಡ್ನ ಹ್ಯಾಂಡ್ಸಮ್ ನಟ ಜಾನ್ ಅಬ್ರಾಮ್ ಅವರನ್ನ ಹೋಲುವಂತಹ ನಕಲಿ ಕಲಾವಿದ ಕೂಡ ಗಮನ ಸೆಳೆದಿದ್ದಾರೆ. ಒಟ್ಟಾರೆ ಬಾಲಿವುಡ್ನ ಸೂಪರ್ ಸ್ಟಾರ್ಸ್ ಗಳಂತೆ ಹೋಲುವ ಈ ಸಾಮಾನ್ಯ ಜನರು ಕೂಡ ಥೇಟ್ ಅವರಂತೆ ಕಾಣ್ತಾರೆ. ಒಂದು ಕ್ಷಣ ನೋಡಿದ ಕೂಡಲೇ ಇದು ಅವರೇನಾ ಬೇರೆಯವರ ಅನ್ನೋ ಕನ್ಫ್ಯೂಷನ್ ನಮ್ಮಲ್ಲಿ ಕಾಡದೇ ಇರಬಹುದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ನಿಮ್ಮ ಶ್ರಾವ್ಯ. ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಹಾಗೆ ನನ್ನ ಮೂವಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್.